ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು 85 ವರ್ಷ ವಯಸ್ಸಾಗಿತ್ತು. ಉಸಿರಾಟದ ಸಮಸ್ಯೆಯಿಂದಾಗಿ ಅವರು ದೈವಾಧೀನರಾಗಿದ್ದಾರೆ. ಇವರ ಮೊಮ್ಮಗನಾದಂತಹ ಪ್ರಜ್ವಲ್ ರೇವಣ್ಣ ಈಗ ಅವರು ಯಾವುದೋ ಒಂದು ವಿಚಾರದ ವಾಗಿ ಅವರು ಜೈಲಿನಲ್ಲಿದ್ದಾರೆ. ಈಗ ಪೆರೋಲ್ ಮೂಲಕ ಅವರು ಅಜ್ಜಿಯನ್ನು ನೋಡಲು ಹೊರಗಡೆ ಬರ್ತಾರಾ ಅಂತ ಹೇಳಿ ಎಲ್ಲರೂ ಸಹ ಒಂದು ರೀತಿಯಾದಂತಹ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಏನಂದರೆ ಪೆರೋಲ್ ಮೂಲಕ ಈ ರೀತಿಯಾದಂತಹ ಸಂದರ್ಭಗಳಲ್ಲಿ ಎಮರ್ಜೆನ್ಸಿ ಟೈಮ್ಗಳಲ್ಲಿ ಬರೋದಕ್ಕೆ ಸುಮಾರು 15 ದಿನಗಳ ಕಾಲ ಅವಕಾಶವನ್ನು ಕೆಲವು ಕೇಸ್ಗಳಲ್ಲಿ ಅವರಿಗೆ ನೀಡ್ತಾರೆ. ಆದರೆ ಪ್ರಜ್ವಲ್ ಅವರು ಅಜ್ಜಿಯನ್ನು ನೋಡೋದಕ್ಕೆ ಪೆರೋಲ್ನ ವಿಚಾರವಾಗಿ ಅವರು ಹೊರಗಡೆ ಬರ್ತಾರಾ, ಏನು ಮಾಡ್ತಾರೆ ಅನ್ನುವಂಥದ್ದು ಪ್ರತಿಯೊಬ್ಬರೂ ಸಹ ಪ್ರಜ್ವಲ್ ಅವರ ಏನಿದ್ದಾರೆ ಅವರು ಬರ್ತಾರಾ ಏನಂತ ಹೇಳಿ ಎಲ್ಲರೂ ಸಹ ಎದುರು ನೋಡ್ತಾ ಇದ್ದಾರೆ. ಈಗ ದೇವೇಗೌಡರ ಕುಟುಂಬದಲ್ಲಿ ಈಗ ನಿಜಕ್ಕೂ ಸಹ ತುಂಬಾ ಬೇಸರದ ವಿಚಾರ ನಡೆದಿರುವಂಥದ್ದು. ಚೆನ್ನಮ್ಮ ಅವರು ಅನ್ನದಾತೆ ಕೂಡ ಹೌದು. ಪ್ರತಿಯೊಬ್ಬರನ್ನೂ ಸಹ ತುಂಬಾ ಪ್ರೀತಿಯಿಂದ ನೋಡ್ತಿದ್ದಂತಹ ಒಂದು ದಿಟ್ಟ ಮಹಿಳೆ. ನೀವು ಸಹ ಇವರ ಆತ್ಮಕ್ಕೆ ಶಾಂತಿ ಕೋರಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.